ಕೃಷ್ಣನಿಗೆ ಮಣಿ ಬೇಡವಾಗಿದ್ದರೂ ಅಪವಾದ ತೊಳೆದುಕೊಳ್ಳಲು ಸಾಕ್ಷ್ಯವಾಗಿ ಪರಿಗ್ರಹಿಸಿ ಊರಿಗೆ ಬಂದ. ನಡೆದದ್ದನ್ನೂ ಹೇಳಿದ. ಸತ್ರಾಜಿತನಿಗೆ ಪಶ್ಚಾತ್ತಾಪವಾಯಿತು. ಪ್ರಾಯಶ್ಚಿತ್ತವಾಗಿ ತನ್ನ ಮಗಳನ್ನು ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿದ. ಆದರೆ ಮಣಿಯನ್ನು ತಾನೇ ಇಟ್ಟುಕೊಂಡ. ಆಶ್ಚರ್ಯ ಕೇಳಿ, ಈ ಸತ್ಯಭಾಮೆಯನ್ನು ಆಕ್ರೂರನೂ ಪ್ರೀತಿಸಿದ್ದ. ಅತ್ತ ಕೃತವರ್ಮನಿಗೂ ಅವಳಲ್ಲಿ ಅಭಿಲಾಷೆ ಇತ್ತು. ಶತದ್ವಂದನೆಂಬ ಇನ್ನೊಬ್ಬ ಯಾದವ ವೀರನು ಅವಳಿಗೆ ಆಸೆಪಟ್ಟಿದ್ದ. ಆಕ್ರೂರ ಒಂದು ಬಗೆಯಲ್ಲಿ ಬ್ರಹ್ಮನಿರಿಸಿದ ಹೊಂದಿದ ಕೃತವರ್ಮನಿಗೆ ಶತಧ್ವನಿಗೂ ಶ್ರೀಕೃಷ್ಣ ವಿಷಯದಲ್ಲಿ ಕೋಪ ಅಸೂಯೆಗಳುಂಟಾದವು. ಸೇಡಿಗಾಗಿ ಸಂಚು ಹೂಡಿದರು. ಸಮಯ ಕಾಯುತ್ತಿದ್ದರು. ಅದು ಹೇಗೆ ಬಂದಿತು? ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂಬ ವಾರ್ತೆಯನ್ನು ಕೇಳಿ ಶ್ರೀಕೃಷ್ಣ ಅದನ್ನು ನಂಬದೆ ಅಜ್ಞಾತರಾಗಿದ್ದ ಅವರನ್ನು ಸಂರಕ್ಷಿಸಿ ದುರ್ಯೋಧನ ಕುತಂತ್ರಗಳನ್ನು ಬಯಲು ಮಾಡಿ ಹುಸಿ ಮಾಡಲು ಹಸ್ತಿನಾವತಿಯುತ್ತ ಧಾವಿಸಿದಾಗ ಕೃತವರ್ಮನಿಗೆ ಆ ಅವಕಾಶ ಬಂತು. ಶತಧ್ವಂದನನ್ನು ಪೊಲಾಯಿಸಿ ಈಗ ಈ ದುರಾತ್ಮನಾದ ಸತ್ರಾಜಿತನನ್ನು ಕೊಂದು ಹಾಕಿಬಿಡೋಣ ಎಂದು ಹೇಳಲು ಶತಧ್ವಂದನು ರಾತ್ರಿ ಮಲಗಿದ್ದ. ಸತ್ರಾಜಿತನನ್ನು ಕೊಂದು ಮಣಿಯನ್ನು ಕದ್ದು ಕೃತವರ್ಮನಿಗೂ ತೋರಿಸದೆ ಓಡಿಹೋದ. ಅಶುದ್ಧನಾಗಿದ್ದ ಅವನ ಪ್ರಾಣವನ್ನು ಆ ಮಣಿ ತೆಗೆದುಕೊಂಡಿದ್ದು ಹೇಗೆ? ಇತ್ತ ತಂದೆ ಸತ್ತ ರೀತಿಯಿಂದ ಸತ್ಯಭಾಮಿಗೆ ದುಃಖ ಕೋಪಗಳುಂಟಾಗುತ್ತವೆ. ಹಸ್ತಿನಾವತಿಯಿಂದ ಮರಳಿದ ಶ್ರೀಕೃಷ್ಣನಿಗೆ ಅದನ್ನು ಹೇಳುತ್ತಾಳೆ. ಶ್ರೀಕೃಷ್ಣ ಬಲರಾಮನನ್ನು ಕರೆದು ಈಗ ಮಣಿಯು ತಮ್ಮಿಬ್ಬರಿಗೂ ಸೇರಿದ್ದೆಂದು ಹೇಳಿ ಆ ಶತದ್ವಂದ್ವನನ್ನು ಬೆನ್ನಟ್ಟಿ ರಾಮಕೃಷ್ಣರಿಬ್ಬರೂ ಹೊರಟು ಹೋಗುತ್ತಾರೆ. ಇದನ್ನು ಕೇಳಿದ ಶತಧ್ವನ ತನ್ನ ಕೃತಕ ಪ್ರೇರಕನಾದ ಕೃತವರ್ಮನನ್ನು ಸ್ವಾಭಾವಿಕವಾಗಿಯೇ ಸಹಾಯ ಬೇಡುತ್ತಾನೆ. ದುರಳನಾದ ಕೃತವರ್ಮ ಆಗ ಅವನ ಕೈ ಬಿಟ್ಟು ಪ್ರಬಲರಾದ ರಾಮಕೃಷ್ಣರಲ್ಲಿ ತನಗೆ ದ್ವೇಷ ಸಲ್ಲವೆಂದು ವಂದಿಸಿ ಹಿಂಜರಿಯುತ್ತಾನೆ. ತನಗೆ ಬದಲು ಆಕ್ರೂರನ್ನು ಕುರಿತು ನೀನು ಬಲರಾಮನೊಡನೆ ಯುದ್ಧ ಮಾಡಿ ಶತದ್ವಂದನಿಗೆ ಸಹಾಯ ಮಾಡು ಎಂದು ಹೇಳುತ್ತಾನೆ. ಜ್ಞಾನಿಯಾದ ಆಕ್ರೂರ ಅದನ್ನು ನಿರಾಕರಿಸಿ ತಾನು ಕೃಷ್ಣ ಭಕ್ತನೆಂದು ಹೇಳಿಕೊಳ್ಳುತ್ತಾನೆ. ಶತದ್ವಂದ್ವನ ವಿಧಿಯಿಲ್ಲದೆ ಹಾಗಾದರೆ ಈ ಸಮಂತಕ ಮಣಿಯನ್ನಾದರೂ ಗೋಪ್ಯವಾಗಿ ನಾನು ಬರುವ ತನಕ ನಿನ್ನಲ್ಲಿರಿಸಿಕೊಂಡು ಎಂದು ಹೇಳಿ ಅವನ ಕೈಯಲ್ಲಿ ಮಣಿಯನ್ನು ಕೊಟ್ಟು ಓಡಿ ಹೋಗುತ್ತಾನೆ. ಶತದ್ವಂದ್ವ ಮಿಥಿಲಾರಪಿಯ ಬಳಿ ಕೃಷ್ಣನಿಗೆ ಸಿಕ್ಕಿ ಚಕ್ರಪ್ರಯೋಗದಿಂದ ಸಾಯುತ್ತಾನೆ. ಮಣಿ ಮಾತ್ರ ಸಿಗದೆ ಬಲರಾಮನಿಗೆ ಅನುಮಾನವಾಗಿ ಶ್ರೀಕೃಷ್ಣನ ಮೋಸದಿಂದ ಅದನ್ನು ಪರಿಹರಿಸಬೇಕೆಂಬ ಶಂಕೆಯಿಂದ ಊರಿಗೆ ಬರದೆ ಕೃಷ್ಣನನ್ನು ತೊರೆದು 3 ವರ್ಷ ಕಾಲ ಜನಕನ ಊರಿನಲ್ಲೇ ಇರುತ್ತಾನೆ. ದುರ್ಯೋಧನ ಬಳಿ ಗದಾಯುದ್ಧ ವಿದ್ಯೆ ಕಲಿಯುತ್ತಿದ್ದು ಅಲ್ಲೇ ಆಮೇಲೆ ಉಗ್ರಸೇನನ ಪರಿವಾರದೊಳಗೆ ಮಿಥಿಲೆಗೆ ಬಂದು ಬಲರಾಮನಿಗೆ ಬುದ್ಧಿ ಹೇಳಿ ಶ್ರೀಕೃಷ್ಣ ನಿರಪರಾಧಿ ಎಂದು ಮಣಿಯೂ ಎಲ್ಲ ಸಿಗಲಿಲ್ಲವೆಂದು ಹೇಳಿದ ಮೇಲೆ ಶಾಂತನಾಗಿ ಬಲಭದ್ರ ದ್ವಾರಕೆಗೆ ಮರಳುತ್ತಾನೆ. ಇತ್ತ ಆಕ್ರೂರನ ಬಳಿ ಗುಪ್ತವಾಗಿ ಸಮಂತಕದ ಪ್ರಭಾವದಿಂದ ರಾಜ್ಯ ಸುಭಕ್ಷವಾಗಿರುತ್ತದೆ. ಅದನ್ನು ಬಂಗಾರದಿಂದ ಸಮೃದ್ಧನಾಗಿ ಅನೇಕ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾನೆ. ಕಾಲ ಕಳೆದಂತೆ ಆಕ್ರೂರನ ಕಡೆ ಭೋಜವೀರರು ಸಾಂತತ್ವ ಮೊಮ್ಮಗನಿಗಾಗಿದ್ದ ಶತ್ರುಘ್ನನನ್ನು ಒಂದು ಕಾರಣಕ್ಕಾಗಿ ಕೊಂದು ಹಾಕಿದ. ಆಕ್ರೂರ ದ್ವಾರಕೆಯನ್ನೇ ತೊರೆದು ಹೋಗುತ್ತಾನೆ. ದ್ವಾರಕೆಯಲ್ಲಿ ಕ್ಷಾಮರೋಗ ಹರಡುತ್ತದೆ. ದುಭಿಕ್ಷ ತಾಂಡವಾಡುತ್ತದೆ. ಯಾದವರು ಮಂತ್ರಾಲೋಚನೆ ಮಾಡಿ ಮಣಿಯು ಆಕ್ರೂರನಲ್ಲಿರಬಹುದು ಸಂಭವವನ್ನು ಊಹಿಸುತ್ತಾರೆ. ಶ್ರೀಕೃಷ್ಣ ಆಕ್ರೂರನನ್ನು ಪತ್ತೆ ಮಾಡಿ ಅಭಯವಿತ್ತು ಊರಿಗೆ ಕರೆತಂದು ಮಣಿಯನ್ನು ತೋರಿಸುವಂತೆ ಪ್ರಾರ್ಥಿಸುತ್ತಾನೆ. ಊರ ಸುಭಿಕ್ಷೆಗಾಗಿ ಆಕ್ರೂರ ಹಿಂದೆ ಮುಂದೆ ನೋಡದೆ ಶ್ರೀಕೃಷ್ಣ ಮಣಿ ನನ್ನಲ್ಲಿಯೇ ಇರಲಿ, ರಾಜ್ಯಕ್ಷೇಮಕ್ಕಾಗಿ ಸಾಕು. ಆದರೆ ನನ್ನಣ್ಣ ಬಲಭದ್ರ ನನ್ನನ್ನು ಶಂಕಿಸಿದ್ದಾನೆ. ಅದರ ಪರಿಹಾರಕ್ಕಾಗಿ ಅದು ನಿನ್ನಲ್ಲಿದೆ ಎಂದು ತೋರಿಸಿದರೆ ಸಾಕು ಎನ್ನುತ್ತಾನೆ. ಆಕ್ರೂರನಿಗೆ
ಜ್ಞಾನೋದಯವಾಗಿ ಶ್ರೀಕೃಷ್ಣನಿಗೆ ಅದನ್ನು ಕೊಡಲು ಬಂದಾಗ ಶ್ರೀಕೃಷ್ಣ ಮುಂದೆ ಬರುವ ಜಗವನ್ನು ಕುರಿತು ಚಿಂತಿಸುತ್ತಾನೆ. ಬಲಭದ್ರನಿಗೆ ಭಾಗ ಕೊಡುವುದಾದರೆ ಮಣಿಯನ್ನು ಒಡೆಯಬೇಕು, ಆದರೆ ನ್ಯಾಯವಾಗಿ ಅದು ಸತ್ಯಭಾಮೆಗೆ ಸಲ್ಲಬೇಕು. ಹಾಗೆ ಸಂದರೆ ಅದು ಕೃಷ್ಣನಿಗೆ ಸೇರಿ ಮತ್ತೆ ಬಲರಾಮನಿಗೆ ಕೋಪ ಬರುವುದು. ಇದಕ್ಕೆ ಉಪಾಯ ಚಿಂತಿಸಿ ಶ್ರೀಕೃಷ್ಣ ಹೇಳುತ್ತಾನೆ, ಆಕ್ರೂರ, ನಾನಂತೂ ಅಶುದ್ಧ ದುರಾಚಾರಿ, ನನಗೆ ಬಹುಪತ್ನಿಯರು, ಆದ್ದರಿಂದ ಮಣಿಯನ್ನು ಧರಿಸಲು ಯೋಗ್ಯನಲ್ಲ. ಬಲರಾಮನು ಮದ್ಯಪಾನದ ಚಟ ಹಿಡಿದವನು, ಅವನಿಗೂ ಇದು ಬೇಡ. ನನ್ನ ಪತಿಯಾದ ಸತ್ಯಭಾಮೆಗೆ ನನ್ನ ದೋಷಗಳಿತ್ತ ಭಾಗ್ವೀತ ಉಂಟು, ಈ ಮೂವರಿಗೂ ಅದು ಬೇಡ, ನಿನ್ನಲ್ಲಿಯೇ ಅದು ಇರಲಿ ಎಂದ. ಆಕ್ರೂರ ಅನಂತರ ಬಹಿರಂಗವಾಗಿಯೇ ಮಣಿಯನ್ನು ಧರಿಸಲಾರಂಭಿಸಿದ್ದ. ಈ ಕಥೆಯನ್ನೆಲ್ಲ ಅಂದು ಶ್ರೀಕೃಷ್ಣ ನೆನೆದ. ಕೃತವರ್ಮನಿಗೆ ಸಮಂತಕದ ವ್ಯಾಮೋಹ ಹೋಗಿರಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ಸೇರಿ ಯುದ್ಧ ಮಾಡಿದ್ದರಿಂದ ಅವನಿಗಾಗುವ ಲಾಭ ಆಗಿರಲಿಲ್ಲ. ಪಾಂಡವರೇ ಸತ್ತು ದುರ್ಯೋಧನ ವಿಜಯನಾಗಿ ತನ್ನನ್ನೇ ದ್ವಾರಕೆಗೆ ಅಧಿಪತಿಯನ್ನಾಗಿ ನಿಯಮಿಸುವವನೆಂದು, ಮುಂದೆ ತನ್ನ ಸೈನ್ಯ ಪ್ರಬಲವಾಗಿ ತನ್ನ ಮಿತ್ರರು ಸಹಾಯ ಮಾಡಿ ತಾನು ಹಸ್ತಿನಾವತಿಯನ್ನೇ ಹಿಡಿದು ಆ ಅವಿವೇಕಿ ದುರ್ಯೋಧನನ್ನು ಮುಗಿಸಿ ಸಚಂಕ್ರವೇಶ್ವರನಾಗಬಹುದೆಂದು ಕನಸು ಕಾಣುತ್ತಿದ್ದ. ಈ ಕನಸಿನಲ್ಲೆಲ್ಲ ನುಚ್ಚು ನೂರು ಮಾಡಿದ್ದವನು ಶ್ರೀಕೃಷ್ಣ. ಕೃತವರ್ಮ ಕುದಿಯಲಾರಂಭಿಸಿದ್ದ. ಅತ್ತ ಸತ್ಯಭಾಮಿಯೂ ಕೃಷ್ಣ ಪಾಲನೆ ಆಗಿದ್ದಳು. ಮಣಿಯೂ ಸಿಗಲಿಲ್ಲ. ಸಿಕ್ಕಿದರೆ ಎಷ್ಟೊಂದು ಮಣ ಬಂಗಾರದಿಂದ ಎಂಥ ಸೈನ್ಯ ಕಟ್ಟಬಹುದಿತ್ತು. ಸಜ್ಜಾತಿನನ್ನು ಕೊಲ್ಲಿಸಿದ್ದು ವ್ಯರ್ಥವಾಗಿತ್ತು. ಅವನು ಹುರಿದುಂಬಿಸಿದ್ದ ಶತಧನ್ವನು ಮಣ್ಣು ಮುಕ್ಕಿಸಿದ. ಕೃಷ್ಣನ ಮಾಯೆಗಳಿಗೆ ತಂತ್ರಗಳಿಗೆ ಕೊನೆಯೇ ಇಲ್ಲವೇ? ಎಷ್ಟೊಂದು ದಿನ ಭಯದಿಂದ ಅವನ ಕೃಪಾಚಡಿ ಇರಲು ಶಕ್ಯ. ತನಗೂ ವಯಸ್ಸಾಯಿತು, ಕೃಷ್ಣನಿಗೂ ಆಯಸ್ಸು ಮುಗಿಯಲಿಲ್ಲ. ಇತ್ತ ಶ್ರೀಕೃಷ್ಣನು ಚಿಂತಿಸಿದ. ಕೃತವರ್ಮನ ದಿಗ್ವರ್ಶನದಲ್ಲಿ ತಾನು ನಾರಾಯಣ ಸೇನೆಯನ್ನು ಕೌರವರತ್ತ ಮಹಾಭಾರತ ಯುದ್ಧದಲ್ಲಿ ನಿಲ್ಲಿಸಿದ್ದು ಬಹುಪಾಲು ತನ್ನಣಿಕೆಯಂತೆ. ದುಷ್ಟರೆಲ್ಲ ಹತರಾದರು, ಕೃತವರ್ಮ ಉಳಿದೇ ಬಿಟ್ಟ. ಇತ್ತ ಅದನ್ನು ಅರ್ಥ ಮಾಡಿಕೊಂಡು ತಿದ್ದಿಕೊಳ್ಳಲು ಪ್ರಯತ್ನ ಪಡಲಿಲ್ಲ. ಮುದಿಯಾದ ಹುಣಸೆ ಮರದಲ್ಲಿ ಹುಳಿ ವೃದ್ಧಿಯಾಗುವುದಂತೆಯೇ ಅವನ ದ್ವೇಷ ಬೆಳೆದು ಸಮೃದ್ಧಿಯಾಗಿತ್ತು. ಶ್ರೀಕೃಷ್ಣ ಏನನ್ನೂ ನಿಶ್ಚಯಿಸಿ ಉಗ್ರಸೇನ ದೊರೆಯ ಅರಮನೆಗೆ ನಡೆದ. ದೊರೆ ಪಾತ್ರರಾಹಿತ ಮುಗಿಸಿ ಓಲಗಕ್ಕೆ ಸಿದ್ಧವಾಗುತ್ತಿದ್ದ. ಶ್ರೀಕೃಷ್ಣ ಕೊಂಚ ಹೊತ್ತು ಅವನೊಡನೆ ಏಕಾಂತದಲ್ಲಿ ಮಾತಾಡಿ ಹೊರಟು ಹೋದ. ಓಲಗದಲ್ಲಿ ಅಂದು ಉಗ್ರಸೇನ ಒಂದು ಆಜ್ಞೆ ಹೊರಡಿಸಿದ. ಅಂದಿನಿಂದ ಯಾದವರ ರಾಜ್ಯದಲ್ಲಿ ದ್ವಾರಕೆಯಲ್ಲಿ ಮದ್ಯಪಾನವನ್ನು ಪೂರ್ಣವಾಗಿ ನಿಷೇಧಿಸಲು ಆಜ್ಞೆ ಹೊರಡಿಸಲಾಗಿತ್ತು. ಉಲ್ಲಂಘಿಸಿದವರನ್ನು ಎಷ್ಟೇ ಪ್ರಬಲಶಾಲಿಗಳಾಗಿದ್ದರೂ ಉಗ್ರವಾಗಿ ದಂಡಿಸುವುದಾಗಿ ಘೋಷಿಸಿದ. ಎರಡನೆಯದಾಗಿ ಮುಂದಿನ ಹುಣ್ಣಿಮೆಯಂದು ಸಮಸ್ತ ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಹೋಗಿ ಬಂದು ಅಲ್ಲಿ ಪಿತೃಪೂಜೆ ಬ್ರಾಹ್ಮಣ ಭೋಜನಗಳನ್ನು ಮಾಡಿಸಿ ಮುನಿಗಳ ಶಾಪ ಪರಿಹಾರವನ್ನು ಮಾಡಿಕೊಳ್ಳಬೇಕೆಂದು ಊರಲ್ಲಿಯೇ ಉಳಿದವರನ್ನು ಶಿರಚ್ಛೇದ ಮಾಡಿ ಕೊಲ್ಲುವುದಾಗಿ ಘೋಷಣೆ ಮಾಡಿಸಿದ. ಅಂತೂ ಒಡೆಯರು ಮುನಿಶಾಪ ನಿವಾರಣೆಗೆ ದಾರಿ ಹುಡುಕಿದ್ದಾರೆ ಎಂದು ಶ್ರೀಕೃಷ್ಣ ಪತ್ನಿಯರು ಭ್ರಮಿಸಿ ಹಿಗ್ಗಿದರು. ಪ್ರಭಾಸ ಅನಾದಿ ಪಾವನ ಕ್ಷೇತ್ರ. ಹಿಂದೆ ದಕ್ಷ ಪ್ರಜಾಪತಿಯ ಶಾಪದಿಂದ ಕ್ಷಯ ರೋಗಕ್ಕೆ ತುತ್ತಾಗಿದ್ದ ಸೋಮ ಅಂದರೆ ಚಂದ್ರನು ತಪಸ್ಸು ಮಾಡಿ ಶಾಪ ವಿಮುಕ್ತಿಯಾಗಿದ್ದ ಕ್ಷೇತ್ರ ಅದು. ಅಲ್ಲಿ ಯಾವ ಶಾಪ ತಾನೇ ಮೋಚನವಾಗಲಾರದು. ಸರಸ್ವತಿಯು ಅಲ್ಲಿ ಪಶ್ಚಿಮವಾಹಿ ಬೇರೆ. ಉಗ್ರಸೇನನ ಆಜ್ಞೆಯ ಹಿಂದೆ ಶ್ರೀಕೃಷ್ಣ ಆಶೀರ್ವಾದವಿರಲೇಬೇಕೆಂದರಿತ ಸಾತ್ವತದ ಕುಲದ ಹಿರಿಯರು, ವೃಷ್ಟಿವೃದ್ಧರು, ಹಿರಿಯರು, ಸ್ತ್ರೀಯರು, ಕೃಷ್ಣಪತ್ರಿಯರು ಒಂದು ಬಗೆಯಲ್ಲಿ ಶಾಂತಿಯ ನಿಟ್ಟುಸಿರು ಬಿಟ್ಟರು. ಕೃತವರ್ಮಾದಿ ಮಹಾಕ್ಷೇತ್ರದ ಯದುವರರಿಗೆ ಇದರಲ್ಲೂ ಶ್ರೀಕೃಷ್ಣ ಸಂಚು ಏನೋ ಇರಬೇಕು ಎಂದು ಸಂದೇಹ ಮೂಡಿತು.